ನಮಸ್ಕಾರ, ಬದುಕು ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ಮಲಯಾಳಂ ಇಂಡಸ್ಟ್ರಿಯ ಬಗ್ಗೆ ಭಾರತದಾದ್ಯಂತ ಚರ್ಚೆಯಾಗುತ್ತಿದೆ. ಇದಕ್ಕೆ ಕಾರಣ ಮಲಯಾಳಂ ಇಂಡಸ್ಟ್ರಿಯಲ್ಲಿ ನಟಿಯರು ಅನುಭವಿಸುತ್ತಿರುವ ಲೈಂಗಿಕ ಶೋಷಣೆ ಬಗ್ಗೆ ಹೇಮಾ ಕಮಿಟಿ ಕೇರಳ ಸರ್ಕಾರಕ್ಕೆ ಒಪ್ಪಿಸಿರುವ ರಿಪೋರ್ಟ್ ಹುಟ್ಟಿಸಿರುವ ಸುನಾಮಿ ಎಂದೇ ಹೇಳಬೇಕು. ಈ ಹೇಮಾ ಕಮಿಟಿಯ ರಿಪೋರ್ಟ್ 2019ರಲ್ಲಿ ರೆಡಿಯಾಗಿ ಸರ್ಕಾರ ಅದನ್ನು ಒಪ್ಪಿಕೊಳ್ಳಲು 2024 ಬರಬೇಕಾಯಿತು ಅಷ್ಟೇ. ಇನ್ನು 2017ರಲ್ಲಿ ನಟಿ ಭಾವನಾಗೆ ನಡೆದ ಲೈಂಗಿಕ ಶೋಷಣೆಯ ಬಗ್ಗೆ ಇದುವರೆಗೆ ನ್ಯಾಯ ಸಿಕ್ಕಿದೆ ಇಲ್ಲ ಎಂದೇ ಹೇಳಬೇಕು. ಇನ್ನು ಈ ಹೇಮಾ ಕಮಿಟಿಯಲ್ಲಿ ಬಹುತೇಕ ಪೋಷಕ ನಟಿಯರು ಹೆಚ್ಚಾಗಿ ತಾವು ಅನುಭವಿಸಿರುವ ಲೈಂಗಿಕ ಶೋಷಣೆಯನ್ನು ಕುರಿತು ಹೇಳಿಕೊಂಡಿದ್ದಾರೆ. ಇದರ ಬಗ್ಗೆ ಇಂಡಸ್ಟ್ರಿಯಲ್ಲಿ ಒಂದು ಚರ್ಚೆ ಆರಂಭವಾಗಿದೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತಿದೆಯೋ ಗೊತ್ತಿಲ್ಲ. ಇತ್ತೀಚೆಗೆ ಬರೀ ಮಲಯಾಳಂ ಇಂಡಸ್ಟ್ರಿಯ ಬಗ್ಗೆ ಮಾತನಾಡುತ್ತಿರುವಾಗೆ ಈ ರೀತಿ ಲೈಂಗಿಕ ಶೋಷಣೆಗಳು ಮಹಿಳೆಯರು ಸಮಾಜದಲ್ಲಿ ಎಲ್ಲ ಕಡೆಯೂ ಅನುಭವಿಸುತ್ತಿರುವುದು ಗೊತ್ತಿಲ್ಲವೇ? ಏಕೆ ತಮಿಳು, ತೆಲುಗು, ಹಿಂದಿ ಇಂಡಸ್ಟ್ರಿಯಲ್ಲಿ ಈ ರೀತಿಯ ಶೋಷಣೆಗಳನ್ನು ಯಾರು ಅನುಭವಿಸುತ್ತಿಲ್ಲವೇ? ಸಮಾಜದಲ್ಲಿ 9 ತಿಂಗಳ ಮಗುವಿನಿಂದ ಹಿಡಿದು 80 ವಯಸ್ಸಾದ ಅಜ್ಜಿಯವರೆಗೆ ಈ ರೀತಿ ಲೈಂಗಿಕ ಶೋಷಣೆಯನ್ನು ಅನುಭವಿಸಿದರೂ ಯಾರೂ ಇಲ್ಲವೇ? ಇತ್ತೀಚೆಗೆ ಬೆಂಗಳೂರಿನ ಮೆಟ್ರೋದಲ್ಲಿ ಎಷ್ಟು ಹೆಣ್ಣು ಮಕ್ಕಳು ತಾವು ಅನುಭವಿಸುತ್ತಿರುವ ಶೋಷಣೆ ಬಗ್ಗೆ ಹೇಳಿಕೊಂಡಿಲ್ಲವೇ? ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ ಬಿಡಿ, ಮಾಡೆಲ್ ಇಂಡಸ್ಟ್ರಿಯಲ್ಲಿ ಸಾಮಾನ್ಯ ಮಹಿಳೆಯರು ಕೆಲಸ ಮಾಡುತ್ತಿರುವ ಎಲ್ಲ ರೀತಿಯ ವರ್ಗಗಳಲ್ಲಿಯೂ ಸುರಕ್ಷತೆ ಇದೆಯೇ ಎಂದು ಯೋಚಿಸಬೇಕು. ಈ ಶೋಷಣೆಯ ಬಗ್ಗೆ ಅನೇಕ ನಟಿಯರು ತಾವು ಈ ರೀತಿಯ ಶೋಷಣೆಯನ್ನು ಅನುಭವಿಸಿಲ್ಲ, ಈ ರೀತಿಯ ಅಪ್ರೋಚ್ ಬಂದಾಗ ನೋ ಎಂದು ಖಂಡಿತವಾಗಿ ಹೇಳಿ ಅಲ್ಲಿಂದ ಹೊರ ನಡೆಯಬೇಕು. ಜೀವನಕ್ಕೆ ಅನೇಕ ಮಾರ್ಗಗಳಿವೆ ಎಂದು ಹೇಳಿಕೊಂಡಿದ್ದಾರೆ. ಹಾಗಿದ್ದರೆ ಚಿಕ್ಕ ಹೆಣ್ಣು ಮಕ್ಕಳು ಅನೇಕ ಕಚೇರಿಗಳಲ್ಲಿ, ಅನೇಕ ಹೆಣ್ಣು ಮಕ್ಕಳು ಸಾರ್ವಜನಿಕ ಸ್ಥಳಗಳಲ್ಲಿ, ಬಸ್ಸುಗಳಲ್ಲಿ, ಮೆಟ್ರೋದಲ್ಲಿ ಪಕ್ಕದ ಮನೆಯಲ್ಲಿರುವ ಕಾಮುಕರಿಂದ ಈ ಹೆಣ್ಣು ಮಕ್ಕಳು ಎಸ್ ಎಂದು ಹೇಳಿ ಅನುಭವಿಸುತ್ತಿದ್ದಾರೆಯೇ? ಮೊದಲು ಈ ರೀತಿ ಮಾತನಾಡುವವರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಎಲ್ಲ ಸ್ಥಳಗಳಲ್ಲಿ ಒಂದು ಸುರಕ್ಷತೆ ದೊರಕಬೇಕು.